ಫಸ್ಟ್ ಯಾವ ಮಂತ್ರ ಹಾಕ್ಬಿಟ್ಟು ನೀವು ಬರೆಯೋದಕ್ಕೆ ಶುರು ಮಾಡ್ತೀರಾ? ಸೀಕ್ರೆಟ್ ಎಲ್ಲ ಹೇಳ್ಬೇಕು ಇವಾಗ ನೀವು. ಕನ್ನಡದ ಮಂತ್ರ, ಕನ್ನಡ ಮಂತ್ರ. ಸರ್ ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಸರ್, ಇಲ್ಲಿ ಬಂದ್ಬಿಡಿ ಸರ್ ನೀವು. ಸೆಂಟರ್ ಆಫ್ ಅಟ್ರಾಕ್ಷನ್ ಗಣೇಶ್. ಎಲ್ಲರಿಗೂ ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವೀರೇಶ್ ಅವ್ರಿಗೂ ಕೇಳಿಸ್ಬೇಕು, ಬೋಲೋ ಭಾರತ್ ಮಾತಾ ಕಿ. ಕರ್ನಾಟಕ ಮಾತೆಗೆ, ಕೃಷ್ಣಂ ಪ್ರಣಯ ಸಖಿಗೆ ಥ್ಯಾಂಕ್ ಯು. ಜೈ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ದ್ವಾಪರ ಹಾಡನ್ನ ನಾನು 2 ನಿಮಿಷ ಮಾತಾಡ್ತೀನಿ, ಸೈಲೆಂಟಾಗಿ ಕೇಳಿಸ್ಕೊಂಡ್ಬಿಟ್ರೆ ಒಳ್ಳೇದು. ಇಲ್ಲಾಂದ್ರೆ 2 ಅವರ್ ಮಾತಾಡ್ತೀನಿ, ಅದು ಪ್ರಾಬ್ಲಮ್ ನಂದು. ದ್ವಾಪರ ಹಾಡನ್ನ ಇಷ್ಟು ದೊಡ್ಡ ಹಿಟ್ ಮಾಡಿರುವಂಥ ಸಮಸ್ತ ಕನ್ನಡಿಗರಿಗೆ ಮತ್ತು ದೇಶದ ಎಲ್ಲೆಲ್ಲೋ ಯಾವುದಾವುದೋ ಭಾಗದಲ್ಲಿರುವಂಥ ಕನ್ನಡಿಗರು ಇದನ್ನು ಕೇಳಿದ್ದೀರಿ. ತಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ. ಹೆಚ್ಚು ಹೇಳಕ್ಕೇನಿಲ್ಲ, ಎಲ್ಲರೂ ಮಾತಾಡಿದ್ದಾರೆ. ನಮ್ಮ ರಂಗಾಯಣ ರಘು ಅವ್ರದ್ದು ಇವತ್ತು ಹೈಲೈಟ್, ಇವತ್ತಿನ ಡ್ಯಾನ್ಸ್ ಹೈಲೈಟ್. ಭಾಳ ಖುಷಿ ಆಯಿತು ಮಾತಾಡೋಕ್ಕೆ ಸಿಕ್ಕಿರೋಂಥ ವೇದಿಕೆ, ಹಾಗಾಗಿ ಹೆಚ್ಚು ಮಾತಾಡಲ್ಲ. ನಮ್ಮ ಶ್ರೀನಿವಾಸ ರಾಜು ಅವರು, ನಾನು ಸುಮಾರು ವರ್ಷಗಳಿಂದ ಅವರ ನನ್ನವನು, ಶಿವಂ, ಕೋಟೆ ಇದೆಲ್ಲದಕ್ಕಿಂತ ದಂಡುಪಾಳ್ಯ 4 ಸೀರೀಸು ಕೆಲಸ ಮಾಡಿದ್ದೀನಿ ನಾನು ಜೊತೆಲಿ. ಆ ಹಾರ್ಡ್ ಕೋರ್ ಕ್ರೈಮ್ ಇರುವಂಥ ಸಬ್ಜೆಕ್ಟನ್ನ ಹ್ಯಾಂಡಲ್ ಮಾಡಿರೋಂಥ ಡೈರೆಕ್ಟ್ರು. ಆದರೆ ಆ ದಂಡುಪಾಳ್ಯಕ್ಕೂ ಮುಂಚೆ ತುಂಬ ಬ್ಯೂಟಿಫುಲ್ ಆದಂಥ ಲವ್ ಸ್ಟೋರೀಸ್ನ ಹ್ಯಾಂಡಲ್ ಮಾಡಿದವರು. ಸೊ ಈ ಸಿನಿಮಾ ಮಾಡ್ತಾರೆ ಅಂದಾಗ ತುಂಬ ಜನಕ್ಕೆ ಆಶ್ಚರ್ಯ ಆಯ್ತೇನೋ, ನನಗಾಗಲಿಲ್ಲ. ಯಾಕೆಂದರೆ ನಾನು ನೋಡಿದ್ದೆ, ಜೊತೆಲಿ ವರ್ಕ್ ಮಾಡಿದ್ದೆ. ಸೊ ಈ ಸಿನಿಮಾದ ಟೈಟ್ಲಿಂದ ಹಿಡಿದು ಇವತ್ತಿನ ಈ ಸಕ್ಸಸ್ನವರೆಗೆ ಆ ಒಟ್ಟು ಶ್ರಮದ ಮೇಜರ್ ಸಿಂಹ ಪಾಲು ಕ್ರೆಡಿಟು ನಮ್ಮ ಡೈರೆಕ್ಟ್ರಿಗೆ ಸಲ್ಲಬೇಕು, ಶ್ರೀನಿವಾಸ ರಾಜು ಅವರಿಗೆ. ಅವರ ಕಂಪೋಸಿಷನ್ ಟೈಮಿನಲ್ಲಿ ಅವರು ಕೊಡ್ತಾ ಇದ್ದಂಥ ಇನ್ಪುಟ್ಸ್ ಆಗಲಿ ಪ್ರತಿಯೊಂದು ಕೂಡ ಗ್ರೇಟ್. ಅದೆಲ್ಲದರ ಫಲನೇ ಇವತ್ತು ಈ ಸಿನಿಮಾ. ಮತ್ತು ಅರ್ಜುನ್ ಜನ್ಯ ತುಂಬ ಒಂದು ಮ್ಯಾಜಿಕಲ್ ಮೂಮೆಂಟನ್ನು ಕ್ರಿಯೇಟ್ ಮಾಡುವಂಥ ಸಂಗೀತ ನಿರ್ದೇಶಕ. ಅವರ ನಾವೆಲ್ಲ ಕಂಪೋಸಿಷನ್ ಬಂದು ಕೂತ್ರೆ ಸಂಜೆ ಒಳಗಡೆ 2 ಅಥವಾ 3 ಸಾಂಗ್ ರೆಡಿ ಆಗಿಬಿಡುತ್ತೆ. ಹಾಗೆ ವರ್ಕ್ ಮಾಡುವಂಥ ಕನ್ನಡದ, ನಾನೇನು ಹೇಳಬೇಕಾಗಿಲ್ಲ, ಈಗಾಗಲೇ ಹಿ ಈಸ್ ಪ್ರೂವ್ಡ್, ಕನ್ನಡದ ಭಾಳ ದೊಡ್ಡ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ. ಇನ್ನು ಈ ಹಾಡಿಗೆ ತುಂಬ ನಮ್ಮ ರಂಗಾಯಣವರು ರಘುವರು ಹೇಳ್ತಾಯಿದ್ರು, ಯಾರ ರಾಗಿ ಮುದ್ದೆಯನ್ನು ಹಾಡ್ದಂಗೆ ಆಯ್ತಲ್ಲಪ್ಪ ಪಂಜಾಬಿಂದ ಬಂದ್ಬಿಟ್ಟು ಅಂತ. ಜಸ್ಕರಣ್ ಸಿಂಗ್, ಜಸ್ಟ್ ಇಟ್ಸ್ ಅಮೇಝಿಂಗ್. ಗಾಡ್ ಬ್ಲೆಸ್ ಯು, ಒಳ್ಳೆಯದಾಗಲಿ. ಇನ್ನು ಇಷ್ಟು ಮಾತಾಡ್ತಾ, ಇನ್ನು ಆಗಸ್ಟ್ 15ನೇ ತಾರೀಕು 100% ನಾನು ಆಗಲೇ ಡೈರೆಕ್ಟ್ರಿಗೆ ಹೇಳ್ಬಿಟ್ಟಿದ್ದೀನಿ, ಪ್ರೊಡ್ಯೂಸರ್ಗೆ ಹೇಳಿದ್ದೀನಿ, ಪ್ರಶಾಂತ್ ಅವ್ರಿಗೆ. ತುಂಬ ಆಸಕ್ತಿಯಿಂದ ಕನ್ನಡದ ಪ್ರೀತಿ ಮತ್ತು ಸಾಹಿತ್ಯ ಪ್ರೀತಿ ಎಲ್ಲ ಇರುವಂಥ ನಿರ್ಮಾಪಕರವರು. ಈ ಸಿನಿಮಾ ಭಾಳ ದೊಡ್ಡ ಓಪನಿಂಗ್ ತಗೊಳುತ್ತೆ, ತುಂಬ ದೊಡ್ಡ ಯಶಸ್ಸಾಗುತ್ತೆ ಈ ಸಿನಿಮಾ. ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ, ನನ್ನ ಮಾತು ಬರೆದಿಟ್ಕೊಳ್ಳಿ. ಯಾಕೆಂದರೆ ನಮ್ಮ ಗಣಪ ಅಂತೀನಿ ನಾನು. ಮುಂಗಾರು ಮಳೆ ಹಾಡನ್ನು ನಾನು ಗಣೇಶ್ ಇಲ್ಲಿಂದ ಟ್ರಾವೆಲ್ ಹೋಗ್ತಾ ಇದ್ವಿ ಯಾವುದೋ ಒಂದು ಫಂಕ್ಷನ್ಗೆ. ಇದೇ ಥರದೊಂದು ಸಂಜೆ ಕಾರಲ್ಲಿ, ಡಾಕ್ಟ್ರೇ ಈ ಹಾಡು ಕೇಳಿ ಈಗ ಮುಂಗಾರು ಮಳೆದು ಅಂತ ಕೇಳಿದ್ಮೇಲೆ ಅನಿಸುತ್ತಿದೆ ಯಾಕೋ ಇಂದು ಹಾಡು ತುಂಬ ದೊಡ್ಡ ಹಿಟ್ ಆಗುತ್ತೆ ಅಂತ ಅವತ್ತೇ ಭವಿಷ್ಯ ನುಡಿದಿದ್ದೆ. ಆ ಭವಿಷ್ಯ ಆಗಲೇ ಸತ್ಯ ಆಗಿದೆ. ಈಗಲೂ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಕೂಡ ಭಾಳ ದೊಡ್ಡ ಹಿಟ್ ಆಗುತ್ತೆ, ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಗುಡ್ ಲಕ್. ಇನ್ನು ಈ ವೇದಿಕೆನ ಇನ್ನೊಂದು 2 ಮಾತುಗಳಿಗೆ ಬಳಸ್ಕೊತೀನಿ. ಈಗಷ್ಟೇ ಜಸ್ಕರಣ್ ಮತ್ತು ಗಣೇಶ್ ಇಬ್ಬರು ಇನ್ನು ಮಧ್ಯೆ ನಮ್ಮ ಒಬ್ಬರಲ್ಲ ಇಬ್ಬರಲ್ಲ ಅಂತ ಮಾಳ್ವಿಕ ನಾಯರಿಂದ ಹಿಡಿದು 8 ಜನ ಹೀರೋಯಿನ್ಗಳನ್ನ ಹಾಕಿದ್ದಾರೆ. ಎಲ್ಲ ಹೀರೋಯಿನ್ಸು ಏಂಜಲ್ಸ್ ಥರ ಇದ್ದಾರೆ ಸಿನಿಮಾದಲ್ಲಿ. ತುಂಬ ಮಜವಾಗಿರುತ್ತೆ, ಖುಷಿಯಾಗಿರುತ್ತೆ. ರಂಗಾಯಣರವರು, ಸಾಧು ಕೋಕಿಲವರು, ನಮ್ಮ ಗಿರಿ ಭಾಳ ದೊಡ್ಡ ಕಲಾವಿದರ ದಂಡೆ ಇದೆ.
ಇಡೀ ಕಲಾವಿದರ ದಂಡು ನಿಮ್ಮನ್ನು ರಂಜಿಸುತ್ತೆ. ಶುಭವಾಗಲಿ ಅಂತ ಹಾರೈಸ್ತೀನಿ. ಇನ್ನು ಆಗಲೇ ಅನಿಸುತ್ತಿದೆ ಯಾಕೋ ಎಂದು ಹಾಡಿದ್ರು. ಯಾವುದು ಯಾರು ಎಲ್ಲೇ ಹಾಡಿದ್ರು ಕೂಡ ಹಾಡಿದಾಗ ಅನಿಸುತ್ತಿದೆ ಯಾಕೋ ಎಂದು ಹಾಡು ಮನೋಮೂರ್ತಿ ಅವರು ಕಂಪೋಸರು, ಜಯಂತ್ ಕಾಯ್ಕಿಣಿ ಅವರು ಬರೆದಿದ್ದು. ಇದನ್ನು ಮೆನ್ಷನ್ ಮಾಡಿ, ಯಾಕೆ ಅಂದರೆ ನಿನ್ನೆ ನನಗೊಬ್ಬರು ಫೋನ್ ಮಾಡಿದರು. ಕ್ಯಾಬಲ್ಲಿ ಹೋಗ್ತಾ ಒಂದು FM ಕೇಳ್ತಿದ್ದೆ, ದ್ವಾಪರ ಹಾಡು. ಸರಿ, ಆ ಹಾಡು ಮುಗಿತಾಯಿತು. ಸರಿ, ಇನ್ನೊಂದು ಕೇಳೋಣ ಅಂತ ಪಕ್ಕದ FMಗೆ ಹೋದೆ, ಅಲ್ಲೂ ದ್ವಾಪರ ಹಾಡು, ಅದನ್ನು ಪೂರ್ತಿ ಹಾಡು ಕೇಳಿದೆ. ಮತ್ತೆ ಹೋದೆ, ಮತ್ತೆ ದ್ವಾಪರ ಹಾಡು ಇನ್ನೊಂದು ಚಾನಲಲ್ಲಿ. ಸೊ 3 FM ಕಂಟಿನ್ಯೂಸ್ ಆಗಿ ಹಾಡುಗಳನ್ನು ಕೇಳ್ತಾ ಬಂದೆ. ಆದರೆ ಎಲ್ಲೂ ಗೋಲ್ಡನ್ ಸ್ಟಾರ್ ಗಣೇಶ್ ನಟಿಸಿರುವ ಅಂತ ಹೇಳಿದ್ರು, ಸಂತೋಷ. ಅರ್ಜುನ್ ಜನ್ಯ ಸಂಗೀತ ಹೇಳಿಲ್ಲ, ನಾಗೇಂದ್ರ ಪ್ರಸಾದ್ ಸಾಹಿತ್ಯ ಅಂತ ಹೇಳಲಿಲ್ಲ. ನಾನು ಈ ವೇದಿಕೆನ ಯಾಕೆ ಅದಕ್ಕೆ ಉಪಯೋಗಿಸ್ಕೊತಾ ಇದ್ದೀನಿ ಅಂದರೆ, 3000 ಹಾಡುಗಳನ್ನು ಬರೆದುಬಿಟ್ಟು ನಾನು ಇಲ್ಲಿ ನಿಂತಿದ್ದೀನಿ. ಕನ್ನಡದ ಈ 22 ದಶಕಗಳಲ್ಲಿ ನಾನು ಬರೆದಿರೋದು, ನೀವು ಕೇಳಿರೋದು 3000 ಹಾಡುಗಳು. ಯಾವುದೇ ಮಾಧ್ಯಮಗಳಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ಮನವಿ ಅಲ್ಲ ಇದು, ಆಗ್ರಹ ಮಾಡ್ತಾ ಇದ್ದೀನಿ. ಎಲ್ಲ FMಗಳಿಗೆ ಮತ್ತು ಎಲ್ಲ ಮಾಧ್ಯಮಗಳಿಗೆ ಹೇಳ್ತಾ ಇದ್ದೀನಿ, ಯಾವುದೇ ಹಾಡನ್ನು ಎಲ್ಲೇ ಪ್ರಸಾರ ಮಾಡಿದ್ರು ದಯಮಾಡಿ ಮತ್ತು ಆಗ್ರಹಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಬರೆದವರ ಮತ್ತು ಕಂಪೋಸ್ ಮಾಡಿದವರ ಹೆಸರನ್ನು ಹೇಳಲೇಬೇಕು. ಹೇಳದಿದ್ರೆ ಕೇಸ್ ಹಾಕ್ತೀವಿ. ಹಾಕುವ ಹಕ್ಕು ಕೊಟ್ಟಿದ್ದಾರೆ ಸರ್ಕಾರ, ಕಾನೂನಲ್ಲಿದೆ. ಯಾಕೆ ಇದು ಸ್ವಲ್ಪ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ, ಎಲ್ರಿಗೂ ಗೊತ್ತಿಲ್ಲದೆ ಇರೋರು ತುಂಬ ಜನ. ಇದು ಯಾವುದೇ ರೈಟರ್ ಆಗಲಿ, ನಾನು ಅಂತಲ್ಲ, ಮನೋಮೂರ್ತಿ ಇದು ಜಯಂತ್ ಕಾಯ್ಕಿಣಿಯವರಾಗಲಿ, ಕವಿರಾಜ್ ಆಗಲಿ, ನಮ್ಮ ನಿಶಾನ್ ಆಗಲಿ, ನಾಳೆ ಯಾರೇ ಬರೆದಿದ್ರು ಕೂಡ ಅವ್ರ ಹೆಸರನ್ನ ಹಾಕಬೇಕು, ಅವ್ರ ಹೆಸರು ಹೇಳಬೇಕು. ಸಿಂಗರ್ ಹೆಸರು ಹೇಳ್ತಾರೆ, ಎಲ್ರಿಗೂ ಗೊತ್ತು. ಗಣೇಶ್ ಮತ್ತು ಸೋನು ನಿಗಮ್ ಕಾಂಬಿನೇಷನ್ ಅನಿಸುತ್ತಿದೆ ಯಾಕೋ ಎಂದು ಜಗತ್ತಿಗೆ ಗೊತ್ತು. ಯಾಕಂದರೆ ಗಣೇಶ್ ವಿಜುವಲ್ ಆಗಿದ್ದಾರೆ, ಆಡಿಯೋದಲ್ಲಿ ಸೋನು ಇದ್ದಾರೆ. ಆದರೆ ಅದ್ರ ಹಿಂದೆ ಇರೋದು ಮನೋಮೂರ್ತಿ ಮತ್ತು ಜಯಂತ್ ಕಾಯ್ಕಿಣಿ. ಸೊ ಅದನ್ನು ಹೇಳಬೇಕು. ಅದಕ್ಕೆ ಈ ವೇದಿಕೆ ಬಳಸ್ಕೊಂಡೆ, ಅನ್ಯತಾ ಭಾವಿಸಬಾರ್ದು ನಿರ್ದೇಶಕರು ಮತ್ತು ನಿರ್ಮಾಪಕರು ಹಾಗೂ ಗಣೇಶ್. ಪ್ರೀತಿ ಇರಲಿ. ಕೃಷ್ಣ ಪ್ರಣಯ ಸಖಿ ಮೇಲೆ ನಿಮ್ಮ ಪ್ರೀತಿ ಎಷ್ಟು ಅಗಾಧವಾಗಿ ಈ ಹಾಡುಗಳ ಮೇಲೆ ಇದೆಯೋ, ಸಿನಿಮಾ ಮೇಲೂ ಅದೇ ಪ್ರೀತಿ ಇರಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಜೈ ಕರ್ನಾಟಕ ಮಾತೆ, ಬೋಲೋ ಭಾರತ್ ಮಾತಾಕ್ಕೆ, ಕರ್ನಾಟಕ ಮಾತೆಗೆ, ಗಣೇಶ್ಗೆ, ಕೃಷ್ಣ ಪ್ರಣಯ ಸಖಿಗೆ ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.